ನಿರ್ಭಕ್ ಪ್ರಶ್ನೆ ಮಾಡ್ತಾ ಇದೆ. ಮೊನ್ನೆ ಸಿಟಿ ರವಿ, ಇವತ್ತು ಮುನಿರತ್ನ, ನಾಳೆ ಯಾರು ಅಂತ ನಿಮ್ ಉತ್ತರ ಏನು? ನೋಡಿ ಮೇಡಮ್, ಇವತ್ತು ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಬ್ಯಾಂಡೇಜ್ ಪರ್ವ ಸ್ಟಾರ್ಟ್ ಆಗಿದೆ. ಓಕೆ, ತಮ್ಮೆಲ್ಲರಿಗೂ ತಿಳಿದಿದೆ ಮುನಿರತ್ನ ಯಾರು ಅಂತ, ಅವ್ರ ಇತಿಹಾಸ ಏನು, ಅವರು ಯಾವ ಇತಿಹಾಸದಿಂದ ಬರ್ತಾವ್ರೆ ಅಂತ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಿರೋದೆ. ಆಮೇಲೆ ಮತ್ತು ಬಹಳ ಮುಖ್ಯವಾದದ್ದು ಏನಂದ್ರೆ, ಅವರೊಂದು ಸಿನಿಮಾ ನಿರ್ಮಾಪಕರು. ಸಿನಿಮಾ ನಿರ್ಮಾಪಕರ ಜೊತೆಗೆ ಅವ್ರೊಂದು ಒಳ್ಳೆ ನಟನೆನೂ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಆ ವಿಡಿಯೋ ಪೂರ್ತಿ ನೋಡ್ತಾ ಇದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ವಿಡಿಯೋ ನೋಡಿದ್ಮೇಲೆ ನನಗೆ ಏನ್ ಅನ್ಸ್ತು ಅಂದ್ರೆ, ಇವರು ಒಳ್ಳೆ ನಟ, ಹೀರೋ ನಟ ಆಗೋ ಬದಲು ಖಲನಾಯಕನ ನಟ ಪಾತ್ರ ತರ ಕಾಣಿಸ್ತಾ ಇದೆ ಆ ವಿಡಿಯೋ ನೋಡಿದಾಗ. ಏನಾಯ್ತು ಆ ವಿಡಿಯೋ ನೋಡಿದಾಗ, ಆ ಮೊಟ್ಟೆ ಬೀಳೋಕಿನ ಮುಂಚೆ ಅವ್ರ ಮೊಟ್ಟೆ ಡೈರೆಕ್ಷನ್ ಅಲ್ಲಿ ಇವ್ರು ನೋಡ್ತಾರೆ. ಮುನಿರತ್ನ ಅವ್ರು ನೋಡಿ, ನೀವೇ ಆ ವಿಡಿಯೋ ತಾವೇ ನೋಡಿ, ಆ ಡೈರೆಕ್ಷನ್ ಅಲ್ಲಿ ನೋಡ್ತಾರೆ. ಅಷ್ಟೊತ್ತಿಗೆ ಇವ್ರು ಪಕ್ಕದಲ್ಲಿ ಮುಂದೆ ಇರೋನು ಆಸಿಡ್ ದಾಳಿ ಅಂತ 2 ಸತಿ ಹೇಳ್ತಾರೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಮೊಟ್ಟೆ. ಇದರ ಅರ್ಥ ಏನ್ ಮೇಡಮ್? ಇದು ಅಷ್ಟು ಕ್ಲೀನ್ ಆಗಿ ಅರ್ಥ ಆಗಲ್ವಾ? ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಆ ಸಾರಂಗಿ ಅವರು ಇವರು ಕೆಳಗ್ ಬಿದ್ದಿದ್ದಕ್ಕೆ 4 ದಿವಸ ಏಮ್ಸ್ ಅಲ್ಲಿ ಅಡ್ಮಿಟ್ ಆಗೋರೆ, ಬ್ಯಾಂಡೇಜ್ ಕಟ್ಕೊಂಡು. ಮೊನ್ನೆ ನೋಡ್ರೆ ಸಿಟಿ ರವಿ. ಮೋಸ್ಟ್ಲಿ ಮುನಿರತ್ನ ಅನ್ಸಿರ್ಬೇಕು, ಯಾಕೋ ಇದು ಒಳ್ಳೆ ಚೆನ್ನಾಗಿದೆ, ಮೊನ್ನೆ ತಾನೇ ನಾನು ಆ ಜಾತಿ ನಿಂದನೆ ಕೇಸಲ್ಲಿ ಒಂದು ಸಿಗಾಕೊಂಡಿದ್ದೀನಿ, ಆ ರೇಪು ಅದು ಇದ್ರಲ್ಲೂ ಜೈಲ್ಗೆ ಹೋಗಿ ಬಂದಿದ್ದೀನಿ, ನಂದು TRP ರೇಟಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ಇವರು ಸಿನಿಮಾ ನಿರ್ಮಾಪಕರಲ್ವಾ, ಹೆಂಗ್ ಗೊತ್ತು ಇವ್ರಿಗೆ ಒಂದು ಪಿಕ್ಚರ್ ನ ಹೆಂಗೆ ನಡೆಸ್ಬೇಕು ಅಂತ, ಪ್ರಮೋಷನ್ ಹೆಂಗ್ ಕೊಡ್ಬೇಕು ಅಂತ ಗೊತ್ತು ಇವ್ರಿಗೆ. ಅದಕ್ಕೆ ಏನ್ ಮಾಡವ್ರೆ, ಒಂದು ಸ್ಟೇಜ್ ಮ್ಯಾನೇಜ್ ಶೋ ರೆಡಿ ಮಾಡ್ಬಿಡಾರ. ಅವ್ರ ಕಡೆಯವರು ಒಬ್ರು ಮೊಟ್ಟೆ ಹೊಡಿಯೋದು, ಆ ಮೊಟ್ಟೆ ದಾಳಿಯಿಂದ ಮೊಟ್ಟೆ ಬದಲು ಏನಾದ್ರು ಕಲ್ಲಿದ್ರೆ ಗ್ಯಾರಂಟಿ ಬ್ಯಾಂಡೇಜ್ ಕಟ್ಕೊಂತ ಇದ್ರು. ಮೊಟ್ಟೆ ಬಿದ್ದಿದ್ದಕ್ಕೆ ಬ್ಯಾಂಡೇಜ್ ಕಟ್ಕೊಳಕ್ ಆಗಲ್ಲಲ್ವಾ, ಯಾಕಂದ್ರೆ ನಗ್ತಾರೆ ಜನ. ಅದಕ್ಕೆ ಅದನ್ನ ಆಸಿಡ್ ದಾಳಿ ಅಂತ ಹೇಳ್ತಾವ್ರೆ ಅಲ್ವಾ. ಇಲ್ಲದ ಮೊಟ್ಟೆ ಒಳಗಡೆ ಆಸಿಡ್ ದಾಳಿ ಏನಿದ್ರೆ ಅದೇನಿದೆಯೋ ಪೊಲೀಸರು ಅದನ್ನ ತನಿಖಾತ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ, ಮುನಿರತ್ನ ಅವರು ಒಂದು ರಿಸ್ಕ್ ತಗೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಸೆಂಟ್ರಲ್ ನಮ್ಮವರು ಬ್ಯಾಂಡೇಜ್ ರಾಜಕೀಯ ಮಾಡ್ತಾವ್ರೆ, ಇಲ್ಲಿ ಸಿಟಿದಾಗಿದ್ದು ಬ್ಯಾಂಡೇಜ್ ರಾಜಕೀಯ ಮಾಡ್ತಾವ್ರೆ. ನಾನು ಒಂದು ಬ್ಯಾಂಡೇಜ್ ರಾಜಕೀಯ ಮಾಡ್ಬಿಟ್ಟು ಇದೇನ್ ನನ್ ಮೇಲೆ ಆಪಾದನೆ ಇದೆ, ಜಾತಿ ನಿಂದನೆ, ದಲಿತರ ಮೇಲೆ ಜಾತಿ ನಿಂದನೆ ಕೇಸ್ ಒಂದಿದೆ, ಜೈಲ್ಗೆ ಹೋಗಿ ಬಂದಿದ್ದೀನಿ ಒಂದು 3-4 ತಿಂಗಳು, ಮತ್ತೆ ರೇಪ್ ಅಕ್ಯೂಸ್ಡ್ ಅಂತಾನು ಒಂದು ರೇಪ್ ಮಾಡಿದಾರೆ ಅಂತ ಒಂದು 2-3 ಮಹಿಳೆಯರು ಹೇಳ್ತಾ ಇದಾರೆ. ಇವೆಲ್ಲರ ಮಧ್ಯದಲ್ಲಿ ನಾನು ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂದ್ರೆ, ಒಂದು ಬ್ಯಾಂಡೇಜ್ ಒಂದು ನಾಟಕ ಮಾಡ್ಬಿಡೋಣ ಅಂತ ಒಂದು ಪ್ರಮೋಷನ್ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಇದು ಪ್ರಮೋಷನ್ ಫ್ಲಾಪ್ ಆದಂಗೆ ನನಗೆ ಕಾಣಿಸ್ತಾ ಇದೆ ಮೇಲ್ನೋಟ. ಓಕೆ, ನೀವು ಹೇಳಿದಂತ ವಿಚಾರಕ್ಕೆ ಬರ್ತಾ ಇದ್ದೀನಿ. ನನಗಿನ್ನು